press the bell icon on the YouTube app and never miss another update. Hi students, previous class alli decimals numbers jote so 100 10 100 1000 jote decimals numbers na divide ಮಾಡಿದಾಗ ಹೇಗೆ ಪಾಯಿಂಟ್ ಬ್ಯಾಕ್ ಸೈಡ್ ಜಂಪ್ ಆಗುತ್ತೆ ಅನ್ನೋದನ್ನ ನಾವು ಪ್ರೀವಿಯಸ್ ಕ್ಲಾಸ್ ಅಲ್ಲಿ ಡಿಸ್ಕಸ್ ಮಾಡಿದ್ವಿ. ಸೊ ಇವತ್ತು ನಾವು ಎಕ್ಸರ್ಸೈಸ್ 5.7 ನ ಪ್ರಾಬ್ಲಮ್ಸ್ ಅನ್ನು ಡಿಸ್ಕಸ್ ಮಾಡೋಣ. ಸೊ ಡೆಸಿಮಲ್ಸ್ ನಂಬರ್ಸ್ ಅನ್ನು ಹೋಲ್ ನಂಬರ್ಸ್ ಇಂದ ಡಿವೈಡ್ ಮಾಡಿದಾಗ ಆನ್ಸರ್ ಏನು ಬರುತ್ತೆ ಅನ್ನೋದನ್ನ ಡಿಸ್ಕಸ್ ಮಾಡೋಣ. ಎಕ್ಸರ್ಸೈಸ್ 5.7 ಎಕ್ಸರ್ಸೈಸ್ 5.7 ಹೌದಲ್ವಾ. ಫಸ್ಟ್ ಮೇನ್ ಫೈಂಡ್ ದ ಕೋಶಂಟ್ ಇನ್ ಈಚ್ ಆಫ್ ದ ಫಾಲೋವಿಂಗ್ ಡಿವಿಷನ್ಸ್. ಸೊ ಡಿವೈಡ್ ಮಾಡಬೇಕು, ಕೋಶಂಟನ್ನು ಫೈಂಡ್ ಔಟ್ ಮಾಡಬೇಕು. ಸೊ ಫಸ್ಟ್ ಪ್ರಾಬ್ಲಮ್ 9.2 divided by 4. 9.2 divided by 4. So 4 ಇಂದ ಡೆಸಿಮಲ್ ನಂಬರ್ 9.2ನ ಡಿವೈಡ್ ಮಾಡಬೇಕು. ಸೊ 4 ಡಿವೈಸರ್ ಆಗುತ್ತೆ, 9.2 ಏನಾಗುತ್ತೆ ಡಿವೈಡೆಡ್ ಆಗುತ್ತೆ. ಫಸ್ಟ್ ಏನು ಮಾಡಬೇಕು, ಇಲ್ಲಿ ಡೆಸಿಮಲ್ ಪಾಯಿಂಟ್ ಇದೆ ಹೌದಲ್ವಾ. ಡೆಸಿಮಲ್ ಪಾಯಿಂಟ್ನ ಲೆಫ್ಟ್ ಸೈಡ್ ಪಾರ್ಟನ್ನು ಹೋಲ್ ಪಾರ್ಟನ್ನು ಫಸ್ಟ್ ಡಿವೈಡ್ ಮಾಡ್ಕೋಬೇಕು. ಓಕೆನಾ. ಸೊ 4 ಟೇಬಲಲ್ಲಿ 9 ಬರಲ್ಲ, ಬಟ್ 9ಗೆ ನಿಯರೆಸ್ಟ್ ನಂಬರ್ ಸ್ಮಾಲ್ ನಂಬರ್ ಯಾವುದು 8 ಆಗುತ್ತೆ. ಸೊ 4 2s 8, 4 2s 8. 9ಅಲ್ಲಿ 8 ಸಬ್ಟ್ರಾಕ್ಟ್ ಮಾಡಿದ್ರೆ ರಿಮೈಂಡರ್ 1 ಉಳಿಯುತ್ತೆ ಹೌದಲ್ವಾ. ನೆಕ್ಸ್ಟ್ ಇಲ್ಲಿ ಪಾಯಿಂಟ್ ಇದೆ, 9 ಆದಮೇಲೆ ಪಾಯಿಂಟ್ ಇದೆ, ಆ ಪಾಯಿಂಟನ್ನು ಇಲ್ಲಿಡಬೇಕು ಕೋಶನ್ ಪ್ಲೇಸಲ್ಲಿ. ಓಕೆನಾ. ನೆಕ್ಸ್ಟು ಪಾಯಿಂಟ್ನ ಲೆಫ್ಟ್ ಸೈಡ್ 2ನ ನಾವು ಏನು ಮಾಡಬೇಕು, ಕೆಳಗೆ ತರಬೇಕು ಹೌದಲ್ವಾ. ಸೊ ಅದಕ್ಕಿಂತ ಮುಂಚೆ ಪಾಯಿಂಟ್ ಇದೆ, ಆ ಪಾಯಿಂಟನ್ನ ಇಲ್ಲಿ ಇಟ್ಟಿದ್ದೀನಿ. ಸೊ 2ನ ಏನು ಮಾಡಿದ್ದೀನಿ, ಕೆಳಗೆ ತಂದಿದ್ದೀನಿ. ಓಕೆನಾ. ಸೊ ನೆಕ್ಸ್ಟು 4 3s 12. ಸೊ ಆನ್ಸರ್ ಸಬ್ಟ್ರಾಕ್ಟ್ ಮಾಡಿದಾಗ ಆನ್ಸರ್ 2ಅಲ್ಲಿ 2 ಸಬ್ಟ್ರಾಕ್ಟ್ ಮಾಡಿದ್ರೆ 0, 1ಅಲ್ಲಿ 1 ಸಬ್ಟ್ರಾಕ್ಟ್ ಮಾಡಿದ್ರೆ 0. ನೆಕ್ಸ್ಟು ಬಿ ಪ್ರಾಬ್ಲಮ್ 37.5 ಡಿವೈಡೆಡ್ ಬೈ 3. ಸೊ 3 ಇಂದ 37.5 ಡಿವೈಡ್ ಮಾಡಬೇಕು ಹೌದಲ್ವಾ. ಸೊ ಈ ಪ್ರಾಬ್ಲಮ್ಗೂ ಡಿಫ್ರೆನ್ಸ್ ನೋಡ್ರಿ ಹೌದಲ್ವಾ. ಡೆಸಿಮಲ್ ಪಾಯಿಂಟ್ನ ಲೆಫ್ಟ್ ಸೈಡಲ್ಲಿ ಇಲ್ಲಿ 2 ಡಿಜಿಟ್ಸ್ ಇದೆ, ಇಲ್ಲಿ 1 ಡಿಜಿಟ್ ಇದೆ. ಓಕೆನಾ. ಸೊ ಏನು 3 ಇಂದ 37 ಡಿವೈಡ್ ಮಾಡಬೇಕು. ಫಸ್ಟ್ ಏನು ಮಾಡೋಣ, ಡೆಸಿಮಲ್ ಪಾಯಿಂಟ್ನ ಹೋಲ್ ಪಾರ್ಟನ್ನು ಡಿವೈಡ್ ಮಾಡ್ಕೊಳ್ತಿದ್ದೀನಿ. ಫಸ್ಟ್ 3ನ ಡಿವೈಡ್ ಮಾಡ್ತಿದ್ದೀನಿ. 3 1s 3, 3ಅಲ್ಲಿ 3 ಸಬ್ಟ್ರಾಕ್ಟ್ ಮಾಡಿದ್ರೆ 0, ಬ್ರಿಂಗ್ ಡೌನ್ 7, 7ಅನ್ನು ಕೆಳಗಿಳಿಸ್ಕೋಬೇಕು. ಸೊ 3 2s 6, 3 2s 6 ಹೌದಲ್ವಾ. 7ಅಲ್ಲಿ 6 ಸಬ್ಟ್ರಾಕ್ಟ್ ಮಾಡಿದ್ರೆ 1 ಆನ್ಸರ್ ಬರುತ್ತೆ. ನೆಕ್ಸ್ಟ್ 5ಅನ್ನು ಡಿವೈಡ್ ಮಾಡೋಕ್ಕಿಂತ ಮುಂಚೆ ಏನಿದೆ, ಇಲ್ಲಿ ಪಾಯಿಂಟ್ ಇದೆ ಹೌದಲ್ವಾ. ಈ ಪಾಯಿಂಟನ್ನು ಇಲ್ಲಿ ಬರೀಬೇಕು, ಬ್ರಿಂಗ್ ಡೌನ್ 5, 5ಅನ್ನು ಕೆಳಗಿಳಿಸ್ಕೋಬೇಕು. 5 3s 15. ಸೊ ಆನ್ಸರ್ ಏನು ಬಂತು, ರಿಮೈಂಡರ್ 0 0, ಸಾರಿ ರಿಮೈಂಡರ್ 0 ಬಂತು, ಆನ್ಸರ್ 12.5 ಬಂತು. ನೆಕ್ಸ್ಟ್ ನೋಡ್ರಿ ಇಲ್ಲಿ ಸಿ ಪ್ರಾಬ್ಲಮ್ 0.64 ಡಿವೈಡೆಡ್ ಬೈ 4. 0.64 ಡಿವೈಡೆಡ್ ಬೈ 4 ಹೌದಲ್ವಾ. ಎ ಆ್ಯಂಡ್ ಬಿ ಪ್ರಾಬ್ಲಮ್ಗೆ ಕಂಪೇರ್ ಮಾಡಿದಾಗ ಸೊ ಈ ಪ್ರಾಬ್ಲಮ್ ನೋಡ್ರಿ ಹೇಗಿದೆ. ಸೊ ಡೆಸಿಮಲ್ ಪಾಯಿಂಟ್ನ ಲೆಫ್ಟ್ ಸೈಡಲ್ಲಿ ಏನಿದೆ 0 ಇದೆ ಹೌದಲ್ವಾ. ಡೆಸಿಮಲ್ ಪಾಯಿಂಟ್ನ ಲೆಫ್ಟ್ ಸೈಡಲ್ಲಿ 0 ಇದೆ. 0 ಇದ್ರೂ ನಾವು ಡಿವೈಡ್ ಮಾಡಬೇಕು ಹೌದಲ್ವಾ. 0ನ ಡಿವೈಡ್ ಮಾಡಬೇಕಾಗುತ್ತೆ. 4 0s 0, 4 0s 0. ಸೊ ಆನ್ಸರ್ 0 ಬರುತ್ತೆ. ನೆಕ್ಸ್ಟ್ ಇಲ್ಲಿ ಪಾಯಿಂಟ್ ಇದೆ, ಈ ಪಾಯಿಂಟನ್ನು ಇಲ್ಲಿ ಬರೆಯೋಣ. ಓಕೆನಾ. ನೆಕ್ಸ್ಟ್ 6ಅನ್ನು ಕೆಳಗಿಳಿಸ್ಕೊಳ್ಳೋಣ. ಓಕೆನಾ. 4 1s 4. ಸೊ ರಿಮೈಂಡರ್ 6ಅಲ್ಲಿ 4 ಸಬ್ಟ್ರಾಕ್ಟ್ ಮಾಡಿದ್ರೆ 2 ಬರುತ್ತೆ. ನೆಕ್ಸ್ಟ್ ಯಾವುದಿದೆ, 4 ಇದೆ ಹೌದಲ್ಲ. 4 ನಂಬರ್ 4ಅನ್ನು ಕೆಳಗಿಳಿಸ್ಕೊಳ್ಳೋಣ, ಬಿಂಗ್ ಡೌನ್ 4. ನೆಕ್ಸ್ಟು 4 6s 24, 4 6s 24. ಓಕೆನಾ. ನೆಕ್ಸ್ಟು ಡಿ ಪ್ರಾಬ್ಲಮ್. ಸೊ ಲಿಟ್ಲ್ ಬಿಟ್ ಡಿಫ್ರೆಂಟ್ ಇದೆ ಬಟ್ ವೆರಿ ಇಂಟ್ರೆಸ್ಟಿಂಗ್ ಹೌದಲ್ವಾ. ಡಿ ಪ್ರಾಬ್ಲಮ್ 72.81 ಡಿವೈಡೆಡ್ ಬೈ 9. ಸೊ 9 ಇಂದ 72.81 ಡಿವೈಡ್ ಮಾಡೋಣ ಹೌದಲ್ವಾ. ಸೊ ಏನು, ಸೊ 9 ಟೇಬಲಲ್ಲಿ 72 ಬರುತ್ತಾ, 9 8s 72 ಹೌದಲ್ವಾ. ಫುಲ್ಲಿ ಡಿವೈಡ್ ಆಯಿತು. 2ಅಲ್ಲಿ 2 ಸಬ್ಟ್ರಾಕ್ಟ್ ಮಾಡಿದ್ರೆ 0, 7ಅಲ್ಲಿ 7 ಸಬ್ಟ್ರಾಕ್ಟ್ ಮಾಡಿದ್ರೆ 0. ಸೊ ಇಲ್ಲಿ ಪಾಯಿಂಟ್ ಇದೆ, 72 ಫುಲ್ ಡಿವೈಡ್ ಆಯಿತು. 9 8s 72, ರಿಮೈಂಡರ್ 0 ಉಳಿತು ಹೌದಲ್ವಾ. ಸೊ ಇಲ್ಲೆಲ್ಲ ನೋಡ್ರಿ ಏನು
ನೆಕ್ಸ್ಟ್ ಇಲ್ಲೆಲ್ಲ ಡಿವೈಡ್ ಮಾಡಿದಾಗ ಇಲ್ಲಿ 7ನ ಕೆಳಗೆ ಇಳಿಸ್ಕೊಂಡಾಗ ರಿಮೈಂಡರು ಏನಾಯಿತು, ಡಿವೈಡ್ ಮಾಡಿದಾಗ 6 ಬಂತು, ರಿಮೈಂಡರ್ 1 ಬಂತು, ಹೌದಲ್ವಾ. ಸೊ ನೆಕ್ಸ್ಟ್ 5ನ ಇಳಿಸ್ಕೊಂಡ್ವಿ 15 ಆಯಿತು. ಆದರೆ ಇಲ್ಲಿ ಏನು ಆಲ್ರೆಡಿ ರಿಮೈಂಡರ್ ಫುಲ್ ಏನು 0 ಬಂದಿದೆ, ಹೌದಲ್ವಾ. ನೆಕ್ಸ್ಟ್ ಏನು ಮಾಡೋಣ, ಇಲ್ಲಿ ಪಾಯಿಂಟ್ ಇದೆ, ಈ ಪಾಯಿಂಟನ್ನ ಇಲ್ಲಿಟ್ಟು 8ನ ಕೆಳಗೆ ಇಳಿಸ್ಕೊಳ್ಳೋಣ. ಆದರೆ 9ಇಂದ 8 ಡಿವೈಡ್ ಆಗಲ್ಲ. ಸ್ಟಾರ್ಟಿಂಗ್ಗೆ 9 1s 9 ಬಂದುಬಿಟ್ಟಿದೆ, ಹೌದಲ್ವಾ. ಸೊ 9 8ಗಿಂತ ಗ್ರೇಟರ್ ಇದೆ. ಅವಾಗ ಏನು ಮಾಡಬೇಕು, ಈ 8ನ ಡಿವೈಡ್ ಮಾಡಬೇಕು. ಹೇಗೆ ಡಿವೈಡ್ ಮಾಡ್ತೀರಾ, 9 0s 0, 9 0s 0. ಸೊ ನಿಮಗೆ ಗೊತ್ತಿದೆ ಡಿವಿಷನ್ನಲ್ಲಿ ಒಂದೊಂದೇ ಡಿಜಿಟನ್ನು ಇಳಿಸ್ಕೊಂಡು ಡಿವೈಡ್ ಮಾಡಬೇಕು. ಸೊ ಇಲ್ಲಿ ಸಬ್ಟ್ರಾಕ್ಟ್ ಮಾಡಿದ್ವಿ, 0 ಬಂತು, ಹೌದಲ್ವಾ. ಸೊ ಪಾಯಿಂಟನ್ನು ಇಲ್ಲಿಟ್ಟು 8ನ ಇಳಿಸ್ಕೊಂಡ್ವಿ. 8 ಆಲ್ರೆಡಿ 1 ಟೈಮ್ ನಾವು ಇಳಿಸ್ಕೊಂಡ್ಬಿಟ್ಟಿದ್ದೀವಿ, 1 ಡಿಜಿಟನ್ನು ಇಳಿಸ್ಕೊಂಡಿದ್ದೀವಿ. ಸೊ ಇದು ಡಿವೈಡ್ ಆಗಿಲ್ಲ ಅಂತೇಳಿ ನಾವು 1ಅನ್ನು ಇಳಿಸ್ಕೊಳಕ್ಕೆ ಬರಲ್ಲ. ಏನು ಮಾಡಬೇಕು, 8ನ ನಾವು ಇಳಿಸ್ಕೊಂಡಿದ್ದೀವಿ ಅಂದರೆ ಅದನ್ನು ಡಿವೈಡ್ ಮಾಡಬೇಕು ನಾವು, ಓಕೆನಾ. ಹೇಗೆ, 9 0s 0, ಹೌದಲ್ವಾ. ಸೊ 8ಅಲ್ಲಿ 0 ಸಬ್ಟ್ರಾಕ್ಟ್ ಮಾಡಿದ್ರೆ 8. ಈಗ ಏನು ಮಾಡೋಣ, 1ಅನ್ನು ಇಳಿಸ್ಕೊಳ್ಳೋಣ, ಓಕೆನಾ. ಓಕೆ, ಸೊ 9 9s 81, ಓಕೆನಾ. ಸೊ ಡಿವಿಷನಲ್ಲಿ ಸ್ವಲ್ಪ ರೂಲ್ಸ್ ಬರುತ್ತೆ, ಅದನ್ನು ಅರ್ಥ ಮಾಡ್ಕೊಂಡ್ರೆ ತುಂಬ ಈಸಿ ಡಿವಿಷನ್. ಡಿವೈಡ್ ಮಾಡುವಾಗ ಸ್ಟಾರ್ಟಿಂಗ್ ಡಿಜಿಟ್ ಡಿವೈಸರ್ಗಿಂತ ಸ್ಮಾಲ್ ಇದ್ದಾಗ 9 ಆ್ಯಂಡ್ 7ಗೆ ಕಂಪೇರ್ ಮಾಡಿದ್ರೆ 7 ಸ್ಮಾಲ್ ಇದೆ, ಹೌದಲ್ವಾ, 9 ಗ್ರೇಟರ್ ಇದೆ. ಸೊ ಇಲ್ಲಿರೋ ನಂಬರ್ಗಿಂತ ಸ್ಟಾರ್ಟಿಂಗ್ ಡಿಜಿಟ್ ಇಲ್ಲಿ ಕಮ್ಮಿ ಇದ್ದಾಗ ಸ್ಟಾರ್ಟಿಂಗ್ ಮಾತ್ರ 2 ಡಿಜಿಟನ್ನು ತೊಗೊಂಡು ಡಿವೈಡ್ ಮಾಡಬೇಕು. ನೆಕ್ಸ್ಟ್ ಡಿವೈಡ್ ಮಾಡುವಾಗ ಒಂದೊಂದೇ ಡಿಜಿಟನ್ನು ತೊಗೊಂಡು ಡಿವೈಡ್ ಮಾಡಬೇಕು. ಮಿಡ್ಲಲ್ಲಿ ಎಲ್ಲೂ 2 ಡಿಜಿಟನ್ನು ತೊಗೊಂಡು ಡಿವೈಡ್ ಮಾಡೋ ಹಾಗಿಲ್ಲ. ಇದು ಡಿವಿಷನ್ ರೂಲ್ಸ್. ಸ್ಟಾರ್ಟಿಂಗ್ 2 ಡಿಜಿಟನ್ನು ಡಿವೈಡ್ ಮಾಡ್ಬೋದು, ಓಕೆನಾ. ನೆಕ್ಸ್ಟ್ ಪ್ರಾಬ್ಲಮ್. ಈ ಪ್ರಾಬ್ಲಮ್ 28.05 ಡಿವೈಡೆಡ್ ಬೈ 3, ಹೌದಲ್ವಾ. 28.05 ಡಿವೈಡೆಡ್ ಬೈ 3, 3ಇಂದ 28.5ಅನ್ನು ಡಿವೈಡ್ ಮಾಡೋಣ, ಹೌದಲ್ವಾ. 3 ಆ್ಯಂಡ್ 2ಗೆ ಕಂಪೇರ್ ಮಾಡಿದ್ರೆ 3 ಗ್ರೇಟರ್ ಆಗುತ್ತೆ, 2 ಸ್ಮಾಲರ್ ಆಗುತ್ತೆ. ಅಟ್ ಎ ಟೈಮ್ ನಾವೇನು ಮಾಡೋಣ, ಸೊ 2 ನಂಬರ್ಸನ್ನ ಡಿವೈಡ್ ಮಾಡೋಣ. 28ನ್ನು 3ಇಂದ ಡಿವೈಡ್ ಮಾಡೋಣ, ಹೌದಲ್ವಾ. 3 9s 27 ಆಗುತ್ತೆ. 8ಅಲ್ಲಿ 7 ಸಬ್ಟ್ರಾಕ್ಟ್ ಮಾಡಿದ್ರೆ 1, 2ಅಲ್ಲಿ 2 ಸಬ್ಟ್ರಾಕ್ಟ್ ಮಾಡಿದ್ರೆ 0. ಸೊ ಇಲ್ಲಿ ಪಾಯಿಂಟ್ ಇದೆ, ಈ ಪಾಯಿಂಟನ್ನು ಇಲ್ಲಿಡೋಣ. ನೆಕ್ಸ್ಟ್ ಡಿಜಿಟ್ 0ನ ಇಲ್ಲಿ ಇಳಿಸ್ಕೊಳ್ಳೋಣ. 3 3s 9, ಹೌದಲ್ವಾ. 10ಅಲ್ಲಿ 9 ಸಬ್ಟ್ರಾಕ್ಟ್ ಮಾಡಿದ್ರೆ 1 ಆಗುತ್ತೆ. ನೆಕ್ಸ್ಟ್ ಡಿಜಿಟನ್ನು ಕೆಳಗೆ ಇಳಿಸ್ಕೊಳ್ಳೋಣ. ಸೊ 3 5s 15, 0 0. ನೆಕ್ಸ್ಟ್ ಸಬ್ಟ್ರಾಕ್ಟ್ ಮಾಡಿದ್ರೆ 0 ಬರುತ್ತೆ, ಓಕೆನಾ. ನೆಕ್ಸ್ಟ್ ಎಫ್ ಪ್ರಾಬ್ಲಮ್. 29.4 ಡಿವೈಡೆಡ್ ಬೈ 6, 6ಇಂದ 29.4ಅನ್ನು ಡಿವೈಡ್ ಮಾಡೋಣ, ಹೌದಲ್ವಾ. ಓಕೆ, 6 4s 29ಅನ್ನು ಡಿವೈಡ್ ಮಾಡೋಣ. 6 ಆ್ಯಂಡ್ 2ಗೆ ಕಂಪೇರ್ ಮಾಡಿದ್ರೆ 2 ಸ್ಮಾಲರ್ ಆಗುತ್ತೆ. 6 ಟೇಬಲಲ್ಲಿ 2 ಬರಲ್ಲ. ಸೊ ಸ್ಟಾರ್ಟಿಂಗ್ 2 ಡಿಜಿಟನ್ನು ಡಿವೈಡ್ ಮಾಡೋಣ, ದಟ್ ಈಸ್ 29ಅನ್ನು ಡಿವೈಡ್ ಮಾಡೋಣ, ಓಕೆನಾ. ಸೊ 6 ಟೇಬಲಲ್ಲಿ 6 4s 24, ಹೌದಲ್ವಾ. 9ಅಲ್ಲಿ 4 ಸಬ್ಟ್ರಾಕ್ಟ್ ಮಾಡಿದ್ರೆ 5, 2ಅಲ್ಲಿ 2 ಸಬ್ಟ್ರಾಕ್ಟ್ ಮಾಡಿದ್ರೆ 0. ನೆಕ್ಸ್ಟ್ ಇಲ್ಲಿ ಪಾಯಿಂಟ್ ಇದೆ, ಹೋಲ್ ಪಾರ್ಟ್ ಡಿವೈಡ್ ಮಾಡಾದ್ಮೇಲೆ ರಿಮೈಂಡರ್ 5 ಬಂದಿದೆ. ಈಗ 4ನ ಡಿವೈಡ್ ಮಾಡಬೇಕಂದ್ರೆ ಅದಕ್ಕಿಂತ ಮುಂಚೆ ಪಾಯಿಂಟ್ ಇದೆ, ಆ ಪಾಯಿಂಟನ್ನು ಇಲ್ಲಿಡೋಣ. ಸೊ ಬ್ರಿಂಗ್ ಡೌನ್ 4, 6 9s 54, ಹೌದಲ್ವಾ. 4ಅಲ್ಲಿ 4 ಸಬ್ಟ್ರಾಕ್ಟ್ ಮಾಡಿದ್ರೆ 0, 5ಅಲ್ಲಿ 5 ಸಬ್ಟ್ರಾಕ್ಟ್ ಮಾಡಿದ್ರೆ 0, ಓಕೆನಾ. ಆನ್ಸರ್ ಈಸ್ 4.9. ನೆಕ್ಸ್ಟು ಜಿ ಪ್ರಾಬ್ಲಮ್. 24.8 divided by 4. 24.8 divided by 4. ಓಕೆನಾ. 4ಇಂದ 24.8ನ ಡಿವೈಡ್ ಮಾಡೋಣ. ಸೊ 4 6s 24, ಹೌದಲ್ವಾ. 4ಅಲ್ಲಿ 4 ಸಬ್ಟ್ರಾಕ್ಟ್ ಮಾಡಿದ್ರೆ 0, 2ಅಲ್ಲಿ 2 ಸಬ್ಟ್ರಾಕ್ಟ್ ಮಾಡಿದ್ರೆ 0. ಇಲ್ಲಿ ಪಾಯಿಂಟ್ ಇದೆ, ಪಾಯಿಂಟಿನ ಇಲ್ಲಿಡೆಯೋಣ. ನೆಕ್ಸ್ಟ್ ಡಿಜಿಟನ್ನ ಕೆಳಗೆ ಇಳಿಸ್ಕೊಳ್ಳೋಣ. 4 2s 8. ಸೊ ರಿಮೈಂಡರ್ 0. ನೆಕ್ಸ್ಟ್ ಹೆಚ್ ಪ್ರಾಬ್ಲಮ್. 32.5
32.97 ಡಿವೈಡೆಡ್ ಬೈ 7. 7ಇಂದ ಡಿವೈಡ್ ಮಾಡೋಣ. ಓಕೆನಾ? 32.97. ಸೊ ಈಗ 32ನ ಡಿವೈಡ್ ಮಾಡಬೇಕು. 7 5s 35 ಬರುತ್ತೆ. 35 ಇಸ್ ಗ್ರೇಟರ್ ದೆನ್ 32. ಸೊ ಏನು ಮಾಡೋಣ? 7 4s 28. ಹೌದಲ್ವಾ? 7 4s 28. ಸೊ 2 ಅಲ್ಲಿ 8 ಸಪ್ರಾಕ್ಟ್ ಆಗಲ್ಲ, ಬಾರು ತೊಗೊಳೋಣ. 2 ಇದ್ದಿದ್ದು 12 ಆಗುತ್ತೆ. 12ಅಲ್ಲಿ 8 ಸಪ್ರಾಕ್ಟ್ ಮಾಡಿದ್ರೆ 4. ಸೊ 3 ಇದ್ದಿದ್ದು 2 ಆಗುತ್ತೆ. 2 ಅಲ್ಲಿ 2 ಸಪ್ರಾಕ್ಟ್ ಮಾಡಿದ್ರೆ 0. ಹೌದಲ್ವಾ? ರಿಮೈಂಡರ್ 4 ಇಳಿತು. ಇಲ್ಲಿ ಪಾಯಿಂಟ್ ಇದೆ, ಇಲ್ಲಿರೋ ಪಾಯಿಂಟನ್ನು ಇಲ್ಲಿಡೋಣ. ಸೊ ಬ್ರಿಂಗ್ ಡೌನ್ 9. 7 7s 49. ಸೊ 9ಅಲ್ಲಿ 9 ಸಪ್ರಾಕ್ಟ್ ಮಾಡಿದ್ರೆ 0. 4ಅಲ್ಲಿ 4 ಸಪ್ರಾಕ್ಟ್ ಮಾಡಿದ್ರೆ 0. ಬ್ರಿಂಗ್ ಡೌನ್ 7. 7ಅನ್ನು ಇಳಿಸ್ಕೊಡ್ರಿ. 7 1s 7. 7ಅಲ್ಲಿ 7 ಸಬ್ಟ್ರಾಕ್ಟ್ ಮಾಡಿದ್ರೆ 0. ಓಕೆನಾ? ನೆಕ್ಸ್ಟ್ ಐ 0.72 ಡಿವೈಡೆಡ್ ಬೈ 0.72 ಡಿವೈಡೆಡ್ ಬೈ 8. ಓಕೆನಾ? ಸೊ ಇಲ್ಲಿ ನೋಡ್ರಿ, ವೆರಿ ಇಂಪಾರ್ಟೆಂಟ್ ಪ್ರಾಬ್ಲಮ್. ಓಕೆನಾ? ಸೊ 8ಇಂದ 0.72ನ ಡಿವೈಡ್ ಮಾಡೋಣ. ಹೌದಲ್ವಾ? ಫಸ್ಟ್ 0ನ ಡಿವೈಡ್ ಮಾಡೋಣ. 8 0s 0. ಹೌದಲ್ವಾ? 0ಅಲ್ಲಿ 0 ಸಪ್ರೇಟ್ ಮಾಡಿದ್ರೆ 0ನೇ ಬರುತ್ತೆ. ಇಲ್ಲಿ ಪಾಯಿಂಟ್ ಇದೆ, ಈ ಪಾಯಿಂಟನ್ನು ಇಡೋಣ. ಓಕೆನಾ? ಈಗ ನೆಕ್ಸ್ಟ್ ಡಿಜಿಟ್ ಯಾವುದಿದೆ? 7. 7ಅನ್ನು ಕೆಳಗೆ ಇಳಿಸ್ಕೊಳ್ಳೋಣ. 8 ಆ್ಯಂಡ್ 7ಗೆ ಕಂಪೇರ್ ಮಾಡಿದರೆ ಏನು? 8ಗಿಂತ 7 ಸ್ಮಾಲರ್. ಸೊ 8 ಟೇಬಲಲ್ಲಿ ಸ್ಟಾರ್ಟಿಂಗಿಗೆ 8 1s 8 ಬರುತ್ತೆ. ಆವಾಗ ಏನು ಮಾಡಬೇಕು? ನೆಕ್ಸ್ಟ್ 2ನ ಇಳಿಸ್ಕೋಬೇಕು. ಸೊ ನಾನು ಪ್ರೀವಿಯಸ್ ಪ್ರಾಬ್ಲಮಲ್ಲಿ ಹೇಳಿದ್ದೆ, ಡಿವೈಡ್ ಮಾಡುವಾಗ ಸ್ಟಾರ್ಟಿಂಗ್ 2 ಡಿಜಿಟನ್ನು ಅಟ್ ಎ ಟೈಮ್ ಡಿವೈಡ್ ಮಾಡ್ಬೋದು. ಹೌದಲ್ವಾ? ನೆಕ್ಸ್ಟ್ ಡಿವೈಡ್ ಮಾಡುವಾಗ ಒಂದೊಂದೇ ಡಿಜಿಟನ್ನು ಡಿವೈಡ್ ಮಾಡಬೇಕು. ಆಲ್ರೆಡಿ ನಾವು 7ಅನ್ನು ಇಳಿಸ್ಕೊಂಡಿದ್ದೀವಿ, ಬಟ್ ಡಿವೈಡ್ ಆಗಲ್ಲ 8ಇಂದ. ಆವಾಗ ಏನು ಮಾಡಬೇಕು? 2ನ ಇಳಿಸ್ಕೋಬೇಕಂದ್ರೆ ಫಸ್ಟು 7ಅನ್ನು ಏನು ಮಾಡೋಣ? 0ಇಂದ. ಸೊ 8 0s ಹೇಗೆ ಡಿವೈಡ್ ಮಾಡೋಣ? 8 0s 0 ಅಂತ ಡಿವೈಡ್ ಮಾಡೋಣ. ಓಕೆನಾ? ನೆಕ್ಸ್ಟು 7. ಸೊ ಬ್ರಿಂಗ್ ಡೌನ್ 2. ಹೌದಲ್ವಾ? 8 9s 72. ಓಕೆನಾ? ಸೊ ಇದು ಫಸ್ಟ್ ಮೇನ್ ಪ್ರಾಬ್ಲಮ್. ಫಸ್ಟ್ ಮೇನ್ ಪ್ರಾಬ್ಲಮ್ಗೆ ಕಂಪೇರ್ ಮಾಡಿದ್ರೆ ಸೆಕೆಂಡ್ ಮೇನ್ ಪ್ರಾಬ್ಲಮ್ಸ್ ಸ್ವಲ್ಪ ಲಿಟ್ಲ್ ಬಿಟ್ಟು ಚೇಂಜ್ ಇದೆ. ಓಕೆನಾ? ಸೊ ಲೆಟ್ ಅಸ್ ಡಿಸ್ಕಸ್ ಸೆಕೆಂಡ್ ಮೇನ್ ಪ್ರಾಬ್ಲಮ್ಸ್. ಫೈಂಡ್ ದ ಕೋಶಂಟ್. ಫೈಂಡ್ ದ ಕೋಶಂಟ್. ಸೆಕೆಂಡ್ ಮೇನ್ A problem. 11.8 divided by 5. 11.8 divided by 5. ಹೌದಲ್ವಾ? 5ಇಂದ 11.8ನ ಡಿವೈಡ್ ಮಾಡೋಣ. ಸೊ 11ನ ಡಿವೈಡ್ ಮಾಡ್ತೀನಿ. ಓಕೆನಾ? ಫಸ್ಟ್ ಮೇನ್ಗೂ ಸೆಕೆಂಡ್ ಮೇನ್ಗೂ ಏನು ಡಿಫ್ರೆನ್ಸ್ ಇದೆ ನೋಡಿರಿ. ಸೊ 11 ಡಿವೈಡ್ ಮಾಡ್ತಿದ್ದೀನಿ. ಡೆಸಿಮಲ್ ಪಾಯಿಂಟ್ನ ಲೆಫ್ಟ್ ಸೈಡ್ ಹೋಲ್ ಪಾರ್ಟನ್ನು ಡಿವೈಡ್ ಮಾಡ್ತಿದ್ದೀನಿ. 5 2s 10. ಹೌದಲ್ವಾ? 1ಅಲ್ಲಿ 0 ಸಬ್ಟ್ರಾಕ್ಟ್ ಮಾಡಿದ್ರೆ 1, 1ಅಲ್ಲಿ 1 ಸಬ್ಟ್ರಾಕ್ಟ್ ಮಾಡಿದ್ರೆ 0. ಸೊ ಇಲ್ಲಿ ಪಾಯಿಂಟ್ ಇದೆ ಅಲ್ವಾ, ಇಲ್ಲಿರೋ ಪಾಯಿಂಟನ್ನು ಇಲ್ಲಿಡೋಣ. ಓಕೆನಾ? ನೆಕ್ಸ್ಟು 8ನ ಕೆಳಗಿಳಿಸ್ಕೊಳ್ಳೋಣ. 18. 5 3s 15. ಹೌದಲ್ವಾ? ಸೊ 8ಅಲ್ಲಿ 5 ಸಬ್ಟ್ರಾಕ್ಟ್ ಮಾಡಿದ್ರೆ 3, 1ಅಲ್ಲಿ 1 ಸಬ್ಟ್ರಾಕ್ಟ್ ಮಾಡಿದ್ರೆ 0. ಇಲ್ಲೆಲ್ಲ ಪ್ರಾಬ್ಲಮ್ ಏನು? ಪಾಯಿಂಟ್ ಆದಮೇಲೆ ನಂಬರ್ಸನ್ನ ನಾವು ಇಳಿಸ್ಕೊಂಡ್ವಿ, ಫುಲ್ಲಿ ಡಿವೈಡ್ ಆಯಿತು. ಹೌದಲ್ವಾ? ರಿಮೈಂಡರ್ 0 ಬಂತು. ಇಲ್ಲಿರೋ ಎಲ್ಲ ಡಿಜಿಟನ್ನ ಇಳಿಸ್ಕೊಂಡಿದ್ದೀವಿ. ಪಾಯಿಂಟ್ ಆದಮೇಲೆ 8 ಇತ್ತು, 8ಅನ್ನು ಇಳಿಸ್ಕೊಂಡು ಡಿವೈಡ್ ಮಾಡಿದ್ರು ರಿಮೈಂಡರ್ 3 ಉಳಿದಿದೆ. ಹೌದಲ್ವಾ? ಅವಾಗ ಏನು ಮಾಡಬೇಕು? ಡೆಸಿಮಲ್ ನಂಬರ್ಸನ್ನು ಡಿವೈಡ್ ಮಾಡುವಾಗ, ಸೊ ಡೆಸಿಮಲ್ ಪಾಯಿಂಟ್ ಆದಮೇಲೆ ಡೆಸಿಮಲ್ ಪಾರ್ಟಲ್ಲಿ ಡೆಸಿಮಲ್ ಪಾಯಿಂಟ್ನ ರೈಟ್ ಸೈಡಲ್ಲಿರೋ ಎಲ್ಲ ಡಿಜಿಟ್ಸು ಡಿವೈಡ್ ಮಾಡಾದಮೇಲೆ ಆದ್ರೂ ರಿಮೈಂಡರ್ ಉಳಿದಾಗ ಏನು ಮಾಡಬೇಕು? ಇಲ್ಲಿ ಪಕ್ಕಕ್ಕೆ 0ನ ತಗೋಬೇಕು. ಏನು ಮಾಡಬೇಕು? ಪಕ್ಕಕ್ಕೆ 0ನ ಕಟ್ಕೊಂಡು ಡಿವೈಡ್ ಮಾಡ್ಬೋದು. ಏನು? ಡೆಸಿಮಲ್ ನಂಬರ್ಸನ್ನು ಡಿವೈಡ್ ಮಾಡುವಾಗ. ಓಕೆನಾ? ಸೊ 5 6 30. ಓಕೆ? ಸೊ ನೆಕ್ಸ್ಟ್ ಪ್ರಾಬ್ಲಮ್ ಮಾಡ್ತಾ ಹೋಗೋಣ. 1 2 3 ಪ್ರಾಬ್ಲಮ್ಸ್ ಮಾಡ್ತಾ ಹೋದರೆ ನಿಮಗೆ ಅರ್ಥ ಆಗುತ್ತೆ. ಓಕೆನಾ? ನೆಕ್ಸ್ಟ್ ಪ್ರಾಬ್ಲಮ್ ಬಿ ಪ್ರಾಬ್ಲಮ್. 0.73 divided by 2. 0.73 divided by 2. ಸೊ 2ಇಂದ 0.73ನ ಡಿವೈಡ್ ಮಾಡೋಣ. ಫಸ್ಟು ಡೆಸಿಮಲ್ ಪಾಯಿಂಟ್ನ ಲೆಫ್ಟ್ ಸೈಡ್ ಡಿವೈಡ್ ಮಾಡ್ತಿದ್ದೀನಿ. 0 ಇದೆ, 2 0s 0.
ಡಿವೈಡ್ ಮಾಡಿದೆ 0 ಬಂತು. ಇಲ್ಲಿ ಪಾಯಿಂಟ್ ಇದೆ, ಇಲ್ಲಿರೋ ಪಾಯಿಂಟನ್ನು ಇಲ್ಲಿ ಇಡ್ತಿದ್ದೀನಿ. ನೆಕ್ಸ್ಟ್ 7ಅನ್ನು ಇಳಿಸ್ಕೊಳ್ತಿದ್ದೀನಿ. ಈಗ 7ಅನ್ನು ಡಿವೈಡ್ ಮಾಡ್ತೀನಿ. 2 3s are 6. 7ಅಲ್ಲಿ 6 ಸಬ್ಟ್ರಾಕ್ಟ್ ಮಾಡಿದ್ರೆ 1. ನೆಕ್ಸ್ಟ್ ಡಿಜಿಟ್ ಏನಿದೆ 3 ಇದೆ, 3ಅನ್ನು ಕೆಳಗೆ ಇಳಿಸ್ಕೊಳ್ತಿದ್ದೀನಿ. ಈಗ 13 ಆಯಿತು. 2 ಇಂದ 13ಅನ್ನು ಡಿವೈಡ್ ಮಾಡ್ತಿದ್ದೀನಿ. 2 6s are 12. ಹೌದಲ್ವಾ? ಸೊ ಆನ್ಸರ್ ಏನು? 3ಅಲ್ಲಿ 2 ಸಬ್ಟ್ರಾಕ್ಟ್ ಮಾಡಿದ್ರೆ 1, 1ಅಲ್ಲಿ 1 ಸಬ್ಟ್ರಾಕ್ಟ್ ಮಾಡಿದ್ರೆ 0. ಹೌದಲ್ವಾ? 7 ಇಳಿಸ್ಕೊಂಡೆ ಡಿವೈಡ್ ಮಾಡಿದೆ, 3 ಇಳಿಸ್ಕೊಂಡೆ ಡಿವೈಡ್ ಮಾಡಿದೆ, ಆದರೂ ರಿಮೈಂಡರ್ 0 1 ಉಳಿದಿದೆ. ಹೌದಲ್ವಾ? ಅವಾಗ ಏನು ಮಾಡಬೇಕು? 1ನ ಪಕ್ಕಕ್ಕೆ 0ನ ಕಟ್ಕೋಬೇಕು. ಓಕೆನಾ? 2 5s are 10. ಓಕೆ, ನೆಕ್ಸ್ಟ್ ಸಿ ಪ್ರಾಬ್ಲಮ್. 8.36 ಡಿವೈಡೆಡ್ ಬೈ 5. ಓಕೆನಾ? ಸೊ 5ಇಂದ 8.36ನ ಡಿವೈಡ್ ಮಾಡೋಣ. ಫಸ್ಟ್ 8ನ ಡಿವೈಡ್ ಮಾಡೋಣ. 5 1s are 5. ಸೊ 8ಅಲ್ಲಿ 5 ಸಬ್ಟ್ರಾಕ್ಟ್ ಮಾಡಿದ್ರೆ 3. ಇಲ್ಲಿ ಪಾಯಿಂಟ್ ಇದೆ, ಇಲ್ಲಿರೋ ಪಾಯಿಂಟನ್ನು ಇಲ್ಲಿ ಬರೆಯೋಣ. ಬ್ರಿಂಗ್ ಡೌನ್ 3. 5 6s are 30. ಹೌದಲ್ವಾ? ಸೊ ಸಬ್ಟ್ರಾಕ್ಟ್ ಮಾಡಿದ್ರೆ 3ಅಲ್ಲಿ 0 ಸಬ್ಟ್ರಾಕ್ಟ್ ಮಾಡಿದ್ರೆ 3, 3ಅಲ್ಲಿ 3 ಸಬ್ಟ್ರಾಕ್ಟ್ ಮಾಡಿದ್ರೆ 0. ಬ್ರಿಂಗ್ ಡೌನ್ 6. 5 7s are 35. ಹೌದಲ್ವಾ? 6ಅಲ್ಲಿ 5 ಸಬ್ಟ್ರಾಕ್ಟ್ ಮಾಡಿದ್ರೆ 1, 3ಅಲ್ಲಿ 3 ಸಬ್ಟ್ರಾಕ್ಟ್ ಮಾಡಿದ್ರೆ 0. 3 and 6 ಡಿವೈಡ್ ಮಾಡಿದ್ವಿ. ಹೌದಲ್ವಾ? ಮತ್ತೆ ಫರ್ದರ್ ಯಾವ ಡಿಜಿಟ್ ಇಲ್ಲ. ಆವಾಗ ಏನು ಮಾಡಬೇಕು? ರಿಮೈಂಡರ್ 1 ಬಂದಿದೆ, ಅವಾಗ 0ನ ಕಟ್ಕೊಳ್ಳೋಣ. 5 2s are 10. ಸೊ ಆನ್ಸರ್ ಇಸ್ 1.672. ನೆಕ್ಸ್ಟ್ ಪ್ರಾಬ್ಲಮ್, ಡಿ ಪ್ರಾಬ್ಲಮ್. 3.5 divided by 2. 3.5 divided by 2. ಸೊ 2 ಇಂದ ಡಿವೈಡ್ ಮಾಡೋಣ. ಸೊ 2 ಫಸ್ಟ್ 3ನ ಡಿವೈಡ್ ಮಾಡೋಣ. 2 1s are 2. 3ಅಲ್ಲಿ 2 ಸಬ್ಟ್ರಾಕ್ಟ್ ಮಾಡಿದ್ರೆ 1. ಹೌದಲ್ವ? ರಿಮೈಂಡರ್ ಇಲ್ಲಿರೋ ಪಾಯಿಂಟನ್ನು ಇಲ್ಲಿ ಬರೀತಿದ್ದೀನಿ. ಸೊ ಬ್ರಿಂಗ್ ಡೌನ್ 5. 2 7s are 14. ಹೌದಲ್ವಾ? ಸಬ್ಟ್ರಾಕ್ಟ್ ಮಾಡಿದ್ರೆ 5ಅಲ್ಲಿ 4 ಸಬ್ಟ್ರಾಕ್ಟ್ ಮಾಡಿದ್ರೆ 1, 1ಅಲ್ಲಿ 1 ಸಬ್ಟ್ರಾಕ್ಟ್ ಮಾಡಿದ್ರೆ 0. ನೆಕ್ಸ್ಟ್ ಯಾವ ಡಿಜಿಟ್ ಇಲ್ಲ ಇಳಿಸ್ಕೊಳಕ್ಕೆ. ಸೊ ಏನು ಮಾಡೋಣ? 0ನ ತಗೊಳ್ಳೋಣ. 2 5s are 10. ಆನ್ಸರ್ 0. ನೆಕ್ಸ್ಟು ಈ ಪ್ರಾಬ್ಲಮ್ ಡಿಸ್ಕಸ್ ಮಾಡೋಣ. ಸೊ ವೆರಿ ಇಂಟ್ರೆಸ್ಟಿಂಗ್ ಪ್ರಾಬ್ಲಮ್. ಈ ಪ್ರಾಬ್ಲಮ್ 81.8 ಡಿವೈಡೆಡ್ ಬೈ 8. ಸೊ 8ಇಂದ ಡಿವೈಡ್ ಮಾಡೋಣ. ಹೌದಲ್ವಾ? 8ಇಂದ 81.8ನ ಡಿವೈಡ್ ಮಾಡೋಣ. ಫಸ್ಟ್ 8ನ ಡಿವೈಡ್ ಮಾಡೋಣ. 8 1s are 8. ಸೊ 8ಅಲ್ಲಿ 8 ಸಬ್ಟ್ರಾಕ್ಟ್ ಮಾಡಿದ್ರೆ 0. ಬ್ರಿಂಗ್ ಡೌನ್ 1. ಹೌದಲ್ವಾ? 8ಅಲ್ಲಿ 1 ಸಬ್ಟ್ರಾಕ್ಟ್ ಆಗಲ್ಲ. 8 ಟೇಬಲಲ್ಲಿ 1 ಬರಲ್ಲ. 8 1s are 8 ಬರುತ್ತೆ, 1ಗಿಂತ ಗ್ರೇಟರ್. ಸೊ ಹಿಂಗೆ ಏನು ಮಾಡೋಣ? 8 0s are 0. ಸೊ 8 10s are 80 ಅಂತಲೂ ತಗೋಬೋದು ನೀವು. ಓಕೆನಾ? 8 0s are 0 ಸಬ್ಟ್ರಾಕ್ಟ್ ಮಾಡಿದ್ರೆ 1. ಹೌದಲ್ವಾ? ಇಲ್ಲಿ ಪಾಯಿಂಟ್ ಇದೆ, ಪಾಯಿಂಟನ್ನು ಇಲ್ಲಿಟ್ಟು ಸೊ 8ನ ಕೆಳಗಿಡಿಸ್ಕೊಳ್ಳೋಣ. ಹೌದಲ್ವಾ? ಸೊ 8 2s are 16. ನೆಕ್ಸ್ಟು 8ಅಲ್ಲಿ 6 ಸಬ್ಟ್ರಾಕ್ಟ್ ಮಾಡಿದ್ರೆ 2, 1ಅಲ್ಲಿ 1 ಸಬ್ಟ್ರಾಕ್ಟ್ ಮಾಡಿದ್ರೆ 0. ಹೌದಲ್ವಾ? 8 ಇಳಿಸ್ಕೊಂಡಿದ್ದೀನಿ, ಡಿವೈಡ್ ಮಾಡಿದ್ದೀನಿ, ಫುಲ್ಲಿ ಡಿವೈಡ್ ಆಗಿಲ್ಲ, ರಿಮೈಂಡ್ರು 2 ಉಳಿದಿದೆ. ಹೌದಲ್ವಾ? ಸೊ ಅವಾಗ ಏನು ಮಾಡಬೇಕು? 2ನ ಪಕ್ಕ 0ನ ಕಟ್ಕೋಬೋದು. ನೆಕ್ಸ್ಟು ಸೊ ಏನು ಮಾಡೋಣ? ಮತ್ತೆ ಫರ್ದರ್ ಡಿವೈಡ್ ಮಾಡೋಣ. 8 2s are 16. ಸಬ್ಟ್ರಾಕ್ಟ್ ಮಾಡಿದ್ರೆ 10ಅಲ್ಲಿ 6 ಸಬ್ಟ್ರಾಕ್ಟ್ ಮಾಡಿದ್ರೆ 4, 1ಅಲ್ಲಿ 1 ಸಬ್ಟ್ರಾಕ್ಟ್ ಮಾಡಿದ್ರೆ 0. ಹೌದಲ್ವಾ? 4 ಇದೆ ಮತ್ತು ರಿಮೈಂಡರ್ 4 ಉಳಿತು. ಏನು ಮಾಡೋಣ? ಮತ್ತೊಂದ್ಸಲಿ 0ನ ಪಕ್ಕಕ್ಕೆ ಬರ್ಕೊಳ್ಳೋಣ. ಸೊ 8 5s are 40. ಒನ್ಸ್ ಅಗೇನ್ ಐ ಆಮ್ ಎಕ್ಸ್ಪ್ಲೇನಿಂಗ್. ಸೊ 8 1s are 8. ಸೊ 0 ಬಂತು, 1ನ ಇಳಿಸ್ಕೊಳ್ಳೋಣ. 8 0s are 0. ಸೊ ರಿಮೈಂಡರ್ 1 ಉಳಿತು. ಸೊ ಇಲ್ಲಿ ಪಾಯಿಂಟ್ ಇರೋದು ಇಲ್ಲಿ ಬರ್ದಿದ್ದೀನಿ. ಸೊ ಕೆಳಗೆ 8ನ ಇಳಿಸ್ಕೊಂಡಿದ್ದೀನಿ. 8 2s are 16. 8ಅಲ್ಲಿ 2 ಸಬ್ಟ್ರಾಕ್ಟ್ ಮಾಡಿದ್ರೆ 8ಅಲ್ಲಿ 6 ಸಬ್ಟ್ರಾಕ್ಟ್ ಮಾಡಿದ್ರೆ 2, 1ಅಲ್ಲಿ 1 ಸಬ್ಟ್ರಾಕ್ಟ್ ಮಾಡಿದ್ರೆ 0. ಸೊ ನೆಕ್ಸ್ಟ್ ಇಳಿಸ್ಕೊಳಕ್ಕೆ ಯಾವ ನಂಬರು ಇಲ್ಲ, ಬಟ್ ರಿಮೈಂಡರ್ 2 ಉಳಿದಿದೆ.
ಅವಾಗ ಏನು ಮಾಡಿದ್ದೀನಿ, ಝೀರೋನ ತೊಗೊಂಡಿದ್ದೀನಿ. ಸೊ 20 ಆಗುತ್ತೆ. 8 2 16 ಆಯಿತು, ಹೌದಲ್ವಾ. ಸಪ್ರಾಕ್ಟ್ ಮಾಡಿದಾಗ 10ನಲ್ಲಿ 6 ಸಪ್ರಾಕ್ಟ್ ಮಾಡಿದ್ರೆ 4, ಹೌದಲ್ವಾ. ಬಾರು ಕೊಟ್ಟಿರುತ್ತೆ, ಇದು 0 10 ಆಗುತ್ತೆ. 10ನಲ್ಲಿ 6 ಸಪ್ರಾಕ್ಟ್ ಮಾಡಿದ್ರೆ 4, ಸೊ 1 ಉಳಿಯುತ್ತೆ, ಇದು ಬಾರು ಕೊಟ್ಟಿರೋ 2. 1ನಲ್ಲಿ 1 ಸಪ್ರಾಕ್ಟ್ ಮಾಡಿದ್ರೆ 0, ಆದ್ರೂ ರಿಮೈಂಡರ್ 4 ಉಳಿದಿದೆ. ಮತ್ತೊಂದ್ಸಲಿ ನಾವು 0ನ ಬರ್ಕೋಬೋದು, ಹೌದಲ್ವಾ. ಸೊ 4 5 20, ಸಾರಿ 8 5 40. ಸೊ ಕಂಪ್ಲೀಟ್ಲಿ ಡಿವೈಡ್ ಆಯಿತು. ನೆಕ್ಸ್ಟು F problem. 63.6 divided by 6. 6 ಇಂದ 63.6ನ ಡಿವೈಡ್ ಮಾಡೋಣ, ಹೌದಲ್ವಾ. ಸೊ ಇಲ್ಲಿ ನೋಡ್ರಿ, ಇಲ್ಲಿ 8 10s 80 ಅಂತಲೂ ತೊಗೋಬೋದು, ಹೌದಲ್ವಾ. ಸೊ ಹಾಗಾದರೆ 63 ಡಿವೈಡ್ ಮಾಡೋಣ. 6 10s 60 ಈ ಥರನೂ ಡಿವೈಡ್ ಮಾಡ್ಬೋದು, ಹೌದಲ್ವಾ. 6 10s 60. ಸೊ ಆನ್ಸರ್ 3. 6ಅಲ್ಲಿ 6 ಸಪ್ರಾಕ್ಟ್ ಮಾಡಿದ್ರೆ 0. ಇಲ್ಲಿ ಪಾಯಿಂಟ್ ಇದೆ, ಈ ಪಾಯಿಂಟಿನಲ್ಲಿ ಇಲ್ಲಿ ಬರೆಯೋಣ, 6ನ ಕೆಳಗೆ ಇಳಿಸ್ಕೊಳ್ಳೋಣ. ಓಕೆ, 6 6 36 ಈ ಥರ ಡಿವೈಡ್ ಮಾಡ್ಬೋದು. ಸೊ ಇದನ್ನು ಇದೇ ಥರ ಡಿವೈಡ್ ಮಾಡ್ಬೋದು, ಓಕೆನಾ. ಸೊ 8ಇಂದ 81ನ್ನು ಡಿವೈಡ್ ಮಾಡೋಣ. 8 10s 80 ಅಂತ ಅಟ್ ಎ ಟೈಮ್ ಡಿವೈಡ್ ಮಾಡ್ಬೋದು ನೀವು. ಸೊ ಪಾಯಿಂಟ್ ಇದೆ, ಈ ಪಾಯಿಂಟಿನ ಇಲ್ಲಿ ಬರೆದು ನೆಕ್ಸ್ಟ್ 8ನ ಕೆಳಗೆ ಇಳಿಸ್ಕೋಬೋದು. ನೆಕ್ಸ್ಟು ಫರ್ದರ್ ಡಿವೈಡ್ ಮಾಡ್ತಾ ಹೋಗ್ಬೋದು, ಈ ಥರನೂ ಡಿವೈಡ್ ಮಾಡ್ಬೋದು, ಓಕೆನಾ. ನೆಕ್ಸ್ಟು ಪ್ರಾಬ್ಲಮ್. G problem. 74.2 divided by 8. 74.2 divided by 8. ಸೊ 8ಇಂದ 74.2ನ ಡಿವೈಡ್ ಮಾಡೋಣ, ಹೌದಲ್ವಾ. ಡೈರೆಕ್ಟ್ 74ನ ಡಿವೈಡ್ ಮಾಡೋಣ. 8 9s 72. 4ಅಲ್ಲಿ 2 ಸಪ್ರಾಕ್ಟ್ ಮಾಡಿದ್ರೆ 2, 7ಅಲ್ಲಿ 7 ಸಪ್ರಾಕ್ಟ್ ಮಾಡಿದ್ರೆ 0. ಇಲ್ಲಿ ಪಾಯಿಂಟ್ ಇದೆ, ಇಲ್ಲಿರೋ ಪಾಯಿಂಟನ್ನು ಇಲ್ಲಿ ಬರೆದು 2ನ ಕೆಳಗೆ ಇಳಿಸ್ಕೊಳ್ಳೋಣ. ಸೊ 8 2s 16 ಆಗುತ್ತೆ. 8 3s 20, ಸಾರಿ 8 3s 24 ಆಗುತ್ತೆ. ಸೊ 8 2s 16 ತೊಗೊಳೋಣ, ಓಕೆನಾ. ಸೊ 12ಅಲ್ಲಿ 6 ಸಪ್ರಾಕ್ಟ್, 2ಅಲ್ಲಿ 6 ಸಪ್ರಾಕ್ಟ್ ಆಗಲ್ಲ, ಬಾರೋ ತೊಗೊಂಡ್ರೆ 12 ಆಗುತ್ತೆ. 12ಅಲ್ಲಿ 6 ಸಪ್ರಾಕ್ಟ್ ಮಾಡಿದ್ರೆ 6, ಹೌದಲ್ವಾ. ಸೊ ಇದು 2 ಇದ್ದಿದ್ದು ಬಾರೋ ಕೊಟ್ಟರೆ 1 ಆಗುತ್ತೆ. 1ಅಲ್ಲಿ 1 ಸಪ್ರಾಕ್ಟ್ ಮಾಡಿದ್ರೆ 0 ಆಗುತ್ತೆ, ಹೌದಲ್ವಾ. ನೆಕ್ಸ್ಟ್ ಯಾವ ನಂಬರು ಇಲ್ಲ, ಬಟ್ ರಿಮೈಂಡರ್ 6 ಉಳಿದಿದೆ. ಏನು ಮಾಡೋಣ, 0 ತೊಗೊಳೋಣ, ಹೌದಲ್ವಾ. 8 5s 40. ಸೊ 8 7s 56. 56. ಸೊ 10ಅಲ್ಲಿ 6 ಸಪ್ರಾಕ್ಟ್ ಮಾಡಿದ್ರೆ 4. ಸೊ 5ಅಲ್ಲಿ 5 ಸಪ್ರಾಕ್ಟ್ ಮಾಡಿದ್ರೆ 0. ಬಾರೋ ಕೊಟ್ಟಿದ್ದು ಏನಾಗುತ್ತೆ, 6 ಇದ್ದಿದ್ದು 5 ಆಗುತ್ತೆ. ಇದು 0 ಇದ್ದಿದ್ದು 10 ಆಗುತ್ತೆ. 10ಅಲ್ಲಿ 6 ಸಪ್ರಾಕ್ಟ್ ಮಾಡಿದ್ರೆ 4, 5ಅಲ್ಲಿ 5 ಸಪ್ರಾಕ್ಟ್ ಮಾಡಿದ್ರೆ 0. ಸೊ ಮತ್ತೊಂದ್ಸಲಿ 0ನ ಬರ್ಕೊಳ್ಳೋಣ. ಸೊ 8 5s 40. ನೆಕ್ಸ್ಟು H ಪ್ರಾಬ್ಲಮ್. 80.5 divided by 4. 80.5 divided by 4. ಸೊ ಇಲ್ಲಿ ನೋಡ್ರಿ, ಇಲ್ಲಿ 4 2s 8 ಅಂತಲೂ ತೊಗೋಬೋದು. ಆರ್ ಇಲ್ಲಿ 0 ಇದೆ, ಹೌದಲ್ವಾ. 4 20s ಅಂತಲೂ ತೊಗೋಬೋದು. 4 20s 80, ಹೌದಲ್ವಾ. 0 0 ಇಲ್ಲಿ ಪಾಯಿಂಟ್ ಇದೆ, ಇಲ್ಲಿರೋ ಪಾಯಿಂಟನ್ನು ಇಲ್ಲಿ ಬರೆಯೋಣ. ನೆಕ್ಸ್ಟ್ 5ನ ಕೆಳಗೆ ಇಳಿಸ್ಕೊಳ್ಳೋಣ. 4 1s 4, ಹೌದಲ್ವಾ. 5ಅಲ್ಲಿ 4 ಸಪ್ರಾಕ್ಟ್ ಮಾಡಿದ್ರೆ 1. ನೆಕ್ಸ್ಟ್ ಯಾವ ನಂಬರು ಇಲ್ಲ, ಅವಾಗ ಏನು ಮಾಡೋಣ, 0ನ ಬರ್ಕೊಳ್ಳೋಣ. 4 2s 8, ಹೌದಲ್ವಾ. 10ಅಲ್ಲಿ 8 ಸಪ್ರಾಕ್ಟ್ ಮಾಡಿದ್ರೆ 2. ನೆಕ್ಸ್ಟು ಮತ್ತು 0ನ ಬರ್ಕೊಳ್ಳೋಣ. 4 5s 20, ಹೌದಲ್ವಾ. 0ನ ಬರ್ಕೊಂಡು 20ನ ಡಿವೈಡ್ ಮಾಡಿದಾಗ 4 5s 20. ಆನ್ಸರ್ ಈಸ್ 20.125. ನೆಕ್ಸ್ಟು I problem.
112.5 ಡಿವೈಡೆಡ್ ಬೈ 6, 6ಇಂದ 112.5 ಡಿವೈಡ್ ಮಾಡೋಣ. ಫಸ್ಟ್ ಏನು ಮಾಡೋಣ, 6ಇಂದ ಏನು ಮಾಡೋಣ, 11 ಡಿವೈಡ್ ಮಾಡೋಣ. ಸೊ ಅಲ್ಲಿ 6ಇಂದ 11 ಡಿವೈಡ್ ಮಾಡಿದ್ರೆ 6 2s 12 ಆಗಿಬಿಡುತ್ತೆ. ಸೊ ಅದಕ್ಕೆ 6 1s 6 ತೊಗೊಳೋಣ. 11ಅಲ್ಲಿ 6 ಸಬ್ಟ್ರಾಕ್ಟ್ ಮಾಡಿದ್ರೆ 5, ಬ್ರಿಂಗ್ ಡೌನ್ 2, ಹೌದಲ್ವಾ? ಓಕೆನಾ? 11ಅಲ್ಲಿ 6 ಸಬ್ಟ್ರಾಕ್ಟ್ ಮಾಡಿದ್ರೆ 5, ಸೊ 2ನ ಕೆಳಗೆ ಇಳಿಸ್ಕೊಳ್ಳೋಣ, 52 ಆಗುತ್ತೆ. ಸೊ 6 8s 48, 6 9s 54 ಆಗುತ್ತೆ. 54 52ಗಿಂತ ಗ್ರೇಟರ್ ಆಗುತ್ತೆ, ಅದಕ್ಕೆ 6 8s 48 ತೊಗೊಳೋಣ. ಸೊ 2ಅಲ್ಲಿ 8 ಸಪ್ರೇಟ್ ಆಗಲ್ಲ, 12 ತೊಗೊಂಡ್ರೆ 12 ಆಗುತ್ತೆ. 12ಅಲ್ಲಿ 8 ಸಪ್ರಾಕ್ಟ್ ಮಾಡಿದ್ರೆ 4, 4ಅಲ್ಲಿ 5 ಬಾರು ಕೊಟ್ಟಿರೋದು 4 ಆಗುತ್ತೆ. 4ಅಲ್ಲಿ 4 ಸಪ್ರಾಕ್ಟ್ ಮಾಡಿದ್ರೆ 0, ಹೌದಲ್ವಾ? ಸೊ ನೆಕ್ಸ್ಟ್ ಏನು ಮಾಡೋಣ, ಸೊ ಇದು ಫುಲ್ಲಿ ಡಿವೈಡ್ ಆಯಿತು. ನೆಕ್ಸ್ಟ್ ಇಲ್ಲಿರೋ ಪಾಯಿಂಟನ್ನು ಬರೆದು 5 ಕೆಳಗಿಳಿಸ್ಕೊಳ್ಳೋಣ, ಹೌದಲ್ವಾ? ಸೊ 6 7s 42, 5ಅಲ್ಲಿ 2 ಸಪ್ರಾಕ್ಟ್ ಮಾಡಿದ್ರೆ 3, 4ಅಲ್ಲಿ 4 ಸಪ್ರಾಕ್ಟ್ ಮಾಡಿದ್ರೆ 0. ನೆಕ್ಸ್ಟ್ ಯಾವ ಡಿಜಿಟು ಇಳಿಸ್ಕೊಳಕ್ಕೆ, ಯಾವ ಡಿಜಿಟು ಇಲ್ಲ ಕೆಳಗೆ ಇಳಿಸ್ಕೊಳಕ್ಕೆ. ಸೊ ಏನು ಮಾಡೋಣ, 0ನ ಬರ್ಕೊಳ್ಳೋಣ. 6 5s 30. ಸೊ ಈ ಥರ ಡೆಸಿಮಲ್ಸನ್ನು ಡಿವೈಡ್ ಮಾಡ್ತೀವಿ. ನೆಕ್ಸ್ಟ್ ಥರ್ಡ್ ಮೇನ್ ಎಕ್ಸಾಂಪಲ್ ಪ್ರಾಬ್ಲಮ್ಸನ್ನು ನಾವು ಡಿಸ್ಕಸ್ ಮಾಡಿದ್ವಿ. ಅದೇ ಥರ ಥರ್ಡ್ ಮೇನ್ ಪ್ರಾಬ್ಲಮ್ಸು, ಹೌದಲ್ವ? ಥರ್ಡ್ ಮೇನಲ್ಲಿ ಹೇಗಿದೆ ಪ್ರಾಬ್ಲಮ್ಸ್, ಅದೇ ಥರ ಎಕ್ಸಾಂಪಲ್ ಪ್ರಾಬ್ಲಮ್ಸನ್ನು ಡಿಸ್ಕಸ್ ಮಾಡಿದ್ವಿ. ನಾವು ಪಾಯಿಂಟನ್ನು ಜಂಪ್ ಮಾಡಬೇಕಷ್ಟೇ ಬ್ಯಾಕ್ ಸೈಡು. ಥರ್ಡ್ ಮೇನ್, ಫೈಂಡ್ ದ ಆನ್ಸರ್ ಬೈ ಚೇಂಜಿಂಗ್ ದ ಪೊಸಿಷನ್ ಆಫ್ ದಿ ಡೆಸಿಮಲ್ ಪಾಯಿಂಟ್. ಸೊ ಎ ಪ್ರಾಬ್ಲಮ್, 593.84 ಡಿವೈಡೆಡ್ ಬೈ 10, 593.84 divided by 100, 593.84 divided by 1000, ಹೌದಲ್ವಾ? ಸೊ ಇಲ್ಲಿ ಯಾವ ಸೈನ್ ಇದೆ ನೋಡ್ರಿ, ಇಲ್ಲಿ ಡಿವಿಷನ್ ಸೈನ್ ಇದೆ. ಡಿವಿಷನ್ ಸೈನ್ ಇದೆ ಅಂದರೆ ಇಲ್ಲಿ ಪಾಯಿಂಟ್ ಬ್ಯಾಕ್ ಸೈಡ್ ಜಂಪ್ ಆಗುತ್ತೆ. 3 and 8, ಸೊ 3 and 8 ಮಿಡ್ಲಲ್ಲಿ ಪಾಯಿಂಟ್ ಇದೆ. ಸೊ ಇಲ್ಲಿ 10ಇಂದ ಡಿವೈಡ್ ಮಾಡಬೇಕು. 10ಅಲ್ಲಿ 1 0 ಇದೆ ಅಂದರೆ ಪಾಯಿಂಟ್ 1 ನಂಬರ್ ಬ್ಯಾಕ್ ಸೈಡ್ ಜಂಪ್ ಆಗುತ್ತೆ. ಸೊ ಇಲ್ಲಿರೋ ಪಾಯಿಂಟ್ ಏನಾಗುತ್ತೆ, ಡಿವೈಡೆಡ್ ಬೈ 10 ಅಂದರೆ 10ಅಲ್ಲಿ 0 ಇದೆ ಅಂದರೆ ಪಾಯಿಂಟ್ ಇಲ್ಲಿದ್ದು 1 ನಂಬರ್ ಇಲ್ಲಿ ಜಂಪ್ ಆಗುತ್ತೆ. 59.384. ಸೊ ಇಲ್ಲಿ ಅಷ್ಟೇ ಡಿವೈಡೆಡ್ ಬೈ ಸೈನ್ ಇದೆ, ಹೌದಲ್ವಾ? 100ಅಲ್ಲಿ 2 zeros ಇದೆ. ಸೊ ಇಲ್ಲಿರೋ ಪಾಯಿಂಟು 2 ಡಿಜಿಟ್ ಬ್ಯಾಕ್ ಸೈಡ್ ಜಂಪ್ ಆಗುತ್ತೆ. 1 2 ಪಾಯಿಂಟ್ ಇಲ್ಲಿದೆ ಅಂದರೆ 1 2 ನಂಬರ್ ಬಿಟ್ಟು ಪಾಯಿಂಟು ಎಲ್ಲಿ ಬರುತ್ತೆ, 5.9384. ನೆಕ್ಸ್ಟು ಸೊ ಡಿವೈಡ್ ಮಾಡಬೇಕು 1000ಇಂದ. 1000ಅಲ್ಲಿ 3 zeros ಇದೆ. ಸೊ ಇಲ್ಲಿರೋ ಪಾಯಿಂಟು 3 ಡಿಜಿಟ್ ಬಿಟ್ಟು ಬ್ಯಾಕ್ ಸೈಡ್ ಜಂಪ್ ಆಗುತ್ತೆ. 1 2 3. ಹಾಗಾದರೆ ಇದು 5 ಬಿಟ್ಟು ಯಾವ ಡಿಜಿಟು ಇಲ್ಲ. ಅವಾಗ ನಾವೇನು ಮಾಡಬೇಕು, ಸ್ಟಾರ್ಟಿಂಗ್ 0 ಪಾಯಿಂಟ್ ಅಂತ ಬರ್ಕೊಳ್ಳೋಣ, ಓಕೆನಾ? ಸೊ 0.59384 ಈ ಥರ ಬರೀಬೇಕು, ಓಕೆನಾ? ನೆಕ್ಸ್ಟು ರಿಮೈನಿಂಗ್ ಪ್ರಾಬ್ಲಮ್ಸ್ ಹೋಮ್ವರ್ಕ್. ನೆಕ್ಸ್ಟ್ ಫೋರ್ತ್ ಮೇನು, ಫೈಂಡ್ ದ ಕೋಶಂಟ್ ಇನ್ ಈಚ್ ಡಿವಿಷನ್. ಫೈಂಡ್ ದ ಕೋಶಂಟ್ ಇನ್ ಈಚ್ ಡಿವಿಷನ್ ಅಂದರೆ ಇಲ್ಲೂ ಸಹ ಡೈರೆಕ್ಟ್ ಆನ್ಸರ್ ಫೈಂಡ್ ಔಟ್ ಮಾಡಬೇಕಾಗುತ್ತೆ. ಫೋರ್ತ್ ಮೇನ್ ಎ ಪ್ರಾಬ್ಲಮ್, 24.8 ಡಿವೈಡೆಡ್ ಬೈ 10. 24.8 ಡಿವೈಡೆಡ್ ಬೈ 10 ಇದೆ, ಹೌದಲ್ವಾ? ಸೊ ಏನು ಮಾಡೋಣ, ಪಾಯಿಂಟ್ ಎಲ್ಲಿದೆ, ಡಿವೈಡೆಡ್ ಬೈ 10 ಅಂದರೆ 10ಇಂದ ಡಿವೈಡ್ ಮಾಡಬೇಕು. ಅಂದರೆ 10ಅಲ್ಲಿ 1 0 ಇದೆ ಅಂದರೆ ಪಾಯಿಂಟ್ 1 ನಂಬರ್ ಬ್ಯಾಕ್ ಸೈಡ್ ಜಂಪ್ ಆಗುತ್ತೆ. ಇಲ್ಲಿರೋ ಪಾಯಿಂಟು 1 ನಂಬರ್ ಅಂದರೆ 4 ಬಿಟ್ಟು ಇಲ್ಲಿ ಜಂಪ್ ಆಗುತ್ತೆ. ಸೊ 2.48. ನೆಕ್ಸ್ಟು ಬಿ ಆ್ಯಂಡ್ ಸಿ ಪ್ರಾಬ್ಲಮ್ ಸೇಮ್ ಇದೆ, 10ಇಂದನೇ ಡಿವೈಡ್ ಮಾಡಬೇಕಾಗುತ್ತೆ. ಸೊ ಡೈರೆಕ್ಟ್ಲಿ ನಾನು ಡಿ ಪ್ರಾಬ್ಲಮ್ ಸಾಲ್ವ್ ಮಾಡ್ತೀನಿ. 942.15 ಡಿವೈಡೆಡ್ ಬೈ 100. ಇಲ್ಲಿ 100ಅಲ್ಲಿ 2 zeros ಇದೆ ಅಂದರೆ ಪಾಯಿಂಟ್ 2 ನಂಬರ್ ಬ್ಯಾಕ್ ಸೈಡ್ ಜಂಪ್ ಆಗುತ್ತೆ. ಪಾಯಿಂಟ್ ಇಲ್ಲಿದೆ ಅಂದರೆ 2 ನಂಬರ್ ಬ್ಯಾಕ್ ಸೈಡ್. ಯಾಕೆ 2 ನಂಬರ್ ಜಂಪ್ ಆಗುತ್ತೆ ಅಂದರೆ 100ಅಲ್ಲಿ 2 zeros ಇದೆ. 1 2 ನಂಬರ್ ಬಿಟ್ಟು ಪಾಯಿಂಟ್ ಎಲ್ಲಿ ಬರುತ್ತೆ, 9.4215, ಹೌದಲ್ವಾ? ನೆಕ್ಸ್ಟು ಇ ಆ್ಯಂಡ್ ಎಫ್ ಪ್ರಾಬ್ಲಮ್ಸ್ ಸೇಮ್ ಇದೇ ಥರ ಇದೆ, 100ಇಂದ ಡಿವೈಡ್ ಮಾಡಬೇಕು. ಸೊ ಡೈರೆಕ್ಟ್ಲಿ ನಾನು ಜಿ ಪ್ರಾಬ್ಲಮನ್ನು ಡಿಸ್ಕಸ್ ಮಾಡ್ತಿದ್ದೀನಿ. 598.36 ಡಿವೈಡೆಡ್ ಬೈ 1000. 1000ಅಲ್ಲಿ ಎಷ್ಟಿದೆ, 3 zeros ಇದೆ, ಹೌದಲ್ವಾ? ಸೊ 3 ಡಿಜಿಟ್ ಬಿಟ್ಟು ಪಾಯಿಂಟ್ ಜಂಪ್ ಆಗುತ್ತೆ ಬ್ಯಾಕ್ ಸೈಡ್. 1 2 3. ಸೊ 0.59836 ಈಸ್ ದ ಆನ್ಸರ್. ನೆಕ್ಸ್ಟು
ಫಿಫ್ತ್ ಮೇನ್ ರಿಮೇನಿಂಗ್ ಪ್ರಾಬ್ಲಮ್ಸ್ ಹೋಮ್ವರ್ಕ್ ಆಗುತ್ತೆ ಬರಿಬೇಕು. ಫಿಫ್ತ್ ಮೇನ್ ಈ ಪ್ರಾಬ್ಲಮ್ ಫಿಫ್ತ್ ಮೇನ್ ಎ ಪ್ರಾಬ್ಲಮ್ 5.29. ಸೊ ಡಿವೈಡ್ ಮಾಡಬೇಕು, ಇಲ್ಲಿ ಸರ್ಕಲಲ್ಲಿ ಆನ್ಸರ್ ಬರಿಬೇಕು, ಹೌದಲ್ವಾ? ಸೊ ಈ 0.529 ಹೌದಲ್ವಾ? ಪಾಯಿಂಟ್ ಎಲ್ಲಿದೆ? ಇಲ್ಲಿ ಮತ್ತು ಇಲ್ಲಿರೋ ಆನ್ಸರನ್ನು ಕಂಪೇರ್ ಮಾಡಿರಿ. 5.29 ಇದೆ, 5 ಪಾಯಿಂಟ್ 1 ಡಿಜಿಟ್ ಆದಮೇಲೆ ಪಾಯಿಂಟ್ ಇತ್ತು, ಬಟ್ ಇಲ್ಲಿ ಆನ್ಸರಲ್ಲಿ 5 ಬಿಟ್ಟು ಪಾಯಿಂಟ್ ಬಂದಿದೆ. ಅಂದರೆ ಪಾಯಿಂಟ್ ಇಲ್ಲಿದ್ದು ಪಾಯಿಂಟು ಇಲ್ಲಿ 5 1 ಡಿಜಿಟ್ ಬಿಟ್ಟು ಪಾಯಿಂಟ್ ಬಂದಿದೆ ಅಂದರೆ ಸೊ ಹಾಗಾದ್ರೆ ಈ ನಂಬರನ್ನು ಏನು ಮಾಡಿದ್ದಾರೆ? 10ನಿಂದ ಡಿವೈಡ್ ಮಾಡಿದ್ದಾರೆ. ಓಕೆನಾ? ಏನು ಪಾಯಿಂಟ್ ಇಲ್ಲಿದೆ, ಸೊ ಇಲ್ಲಿ ಆನ್ಸರಲ್ಲಿ ಪಾಯಿಂಟ್ ಎಲ್ಲಿ ಬಂದಿದೆ? 5 ಬಿಟ್ಟು ಬಂದಿದೆ. ಸೊ 5 1 2 ಮಿಡ್ಲಲ್ಲಿ ಪಾಯಿಂಟ್ ಇತ್ತು, ಹೌದಲ್ವಾ? ಬಟ್ ಇಲ್ಲಿ ಆನ್ಸರಲ್ಲಿ ಪಾಯಿಂಟ್ 5 ಬಿಟ್ಟು ಬಂದಿದೆ, ಅಂದರೆ 1 ಡಿಜಿಟ್ ಬಿಟ್ಟು ಪಾಯಿಂಟ್ ಬಂದಿದೆ, ಹೌದಲ್ವಾ? ಸೊ ಹಾಗಾದರೆ 10ನಿಂದ ಡಿವೈಡ್ ಮಾಡಿದ್ದಾರೆ. ಸೊ ಡೈರೆಕ್ಟ್ಲಿ ಡಿ ಪ್ರಾಬ್ಲಮ್ ಸಾಲ್ವ್ ಮಾಡ್ತಿದ್ದೀನಿ ನಾನು. 9.07 ಡಿವೈಡೆಡ್ ಬೈ, ಸೊ ಆನ್ಸರ್ ಏನು ಬಂದಿದೆ ಇಲ್ಲಿ? 0.00907. ಸೊ ಇಲ್ಲಿ ನೋಡ್ರಿ, ಪಾಯಿಂಟ್ ಎಲ್ಲಿದೆ? 9 ಬಿಟ್ಟು ಪಾಯಿಂಟ್ ಇತ್ತು, ಸೊ ಪಾಯಿಂಟ್ ಇಲ್ಲಿತ್ತು, ಹೌದಲ್ವಾ? ಸೊ ಈಗ ಎಲ್ಲಿ ಬಂದಿದೆ? ಪಾಯಿಂಟ್ ಇಲ್ಲಿ ಬಂದಿದೆ. ಇಲ್ಲಿ ನೋಡ್ರಿ, ಇಲ್ಲಿ ಪಾಯಿಂಟ್ ಇಲ್ಲಿತ್ತು, ಇಲ್ಲಿ ತೋರಿಸ್ತಿದ್ದೀನಿ. ಇಲ್ಲಿರೋ ಪಾಯಿಂಟ್ ಎಷ್ಟು ಡಿಜಿಟ್ ಬಿಟ್ಟು ಪಾಯಿಂಟ್ ಬಂದಿದೆ? 9 ಬಿಟ್ಟು. 9 1 ಡಿಜಿಟ್ ಆಗುತ್ತೆ, ಮತ್ತು ಎಕ್ಸ್ಟ್ರಾ 2 zeros ಇಲ್ಲಿ ಬಂದಿದೆ. 1 2 3 ಅಂದರೆ 3 ಡಿಜಿಟ್ ಬಿಟ್ಟು ಪಾಯಿಂಟ್ ಬಂದಿದೆ. ಅಂದರೆ ಇಲ್ಲಿ 1000ಇಂದ 9.07ನ ಡಿವೈಡ್ ಮಾಡಿದಾಗ ಆನ್ಸರು 0.00907 ಬರುತ್ತೆ. ಓಕೆನಾ? ಸೊ ಈ ಥರ ನಾವೇನು ಮಾಡಬೇಕು? ಡೆಸಿಮಲ್ ನಂಬರ್ಸನ್ನು ಡಿವೈಡ್ ಮಾಡಬೇಕು. ಸೊ ಇವತ್ತು ನಾವು ಡೆಸಿಮಲ್ ನಂಬರ್ಸ್ನ ಎಕ್ಸಸೈಸ್ 5.7ನ ಡಿಸ್ಕಸ್ ಮಾಡಿದ್ವಿ. ಸೊ ಇವತ್ತಿಗೆ ಡೆಸಿಮಲ್ ನಂಬರ್ಸ್ ಚಾಪ್ಟರ್ ಕಂಪ್ಲೀಟ್ ಆಗಿದೆ. ನೆಕ್ಸ್ಟ್ ಕ್ಲಾಸಲ್ಲಿ ನೆಕ್ಸ್ಟ್ ಚಾಪ್ಟರ್ ಬಗ್ಗೆ ಡಿಸ್ಕಸ್ ಮಾಡೋಣ. ಥ್ಯಾಂಕ್ ಯು ಸ್ಟೂಡೆಂಟ್ಸ್.